ಸರ್ ನೀವು ಸ್ಟಾರ್ಟಿಂಗಲ್ಲಿ ಹೇಳಿದ್ರಿ ನಾನು ಏನಕ್ಕೋಸ್ಕರ ಆಚೆ ಬಂದೆ ಅನ್ನುವಂಥ ವಿಚಾರವನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಂತ. ಓಕೆ ಫೈನ್, ಬಟ್ ನಮಗನ್ಸಿದ್ದು ಆ ಲಾಸ್ಟ್ ಫೈನಲ್ ಎಪಿಸೋಡ್ನ ನೋಡಿದಾಗ ನಿಮಗೆ ಕೊಟ್ಟಂತಹ ಒಂದು ಪಟ್ಟ ಊಸರವಳ್ಳಿ ಅನ್ನುವಂತಹ ಒಂದು ಟ್ಯಾಗ್ ಲೈನ್, ಅದರಿಂದ ಏನಾದರೂ ಬೇಜಾರಾಯ್ತಾ ತುಂಬಾ ಅಂತ ಹೇಳ್ಬಿಟ್ಟು? ಇಲ್ಲ ಮೇಡಮ್, ಯಾಕೆಂದರೆ ಧನುರ್ ಆಗ್ಬೋದು ನಾವಾಗ್ಬೋದು ಅವರು ಕಲರ್ಸ್ ಎಲ್ಲ ಇದ್ರು ನಾವೆಲ್ಲ ಇರೋದ್ರಿಂದ ಅವರ ನಮ್ಮ ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಯಾಕೆಂದರೆ ಅವರು ನನ್ನ ಚಂದ್ರಣ್ಣ ಅಂತ ಮಾತಾಡ್ತಾರೆ, ನಾನು ಬಾಯಿ ತುಂಬ ಅಪ್ಪಿ ಅಂತ ಮಾತಾಡ್ತೀನಿ. ನಮ್ಮಲ್ಲಿ ಯಾವುದೇ ದ್ವೇಷ ಗೀಸ ಏನೂ ಇಲ್ಲ. ಅದೇ ಆ ಥರದ್ದು ಅದೊಂದು ಟಾಸ್ಕ್ ಅಷ್ಟೇ. ಏನೋ ಒಂದು ಬೋರ್ಡು ಆ ಥರದವೇ ಎಲ್ಲ ಇರೋದ್ರಿಂದ ಒಬ್ಬೊಬ್ರಿಗೆ ಒಂದೊಂದು ಬೋರ್ಡ್ ಕೊಡುವಂಥ ಒಂದು ಆಟ ಇರ್ತದೆ. ಅದರಿಂದ ಆ ಬೋರ್ಡ್ ಕೊಟ್ಟವ್ರೆ. ಅದರಿಂದ ನನಗೆ ಯಾವುದೇ ಧನೋರ್ ಮೇಲೆ ಆಗ್ಬೋದು ಯಾವುದೇ ಥರದ ಮನಸ್ತಾಪ, ಕೋಪ, ಬೇಜಾರು ಏನೂ ಇಲ್ಲ. ನನಗೆ 4-5 ದಿನದಿಂದಲೂ ನನಗೆ ಇತ್ತು ಮನಸ್ಸಿನಲ್ಲಿ, ನಾನು ಹೋಗ್ಬೇಕು, ನನಗೆ ಬೇಡ 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 ಬಿಗ್ ಬಾಸ್ ಬೇಡ ಅಂತ. ಆಗ ಅದರಿಂದ ನಾನು ಅವತ್ತು ಆಚೆ ಬಂದೆ ವಿನ ಬೇರೆ ಕಾರಣ ಏನೂ ಇಲ್ಲ. ಓಕೆ ಫೈನ್. ಸರ್, ಇನ್ನು ಒಂದು ಡೌಟ್ ಏನಂತ ಹೇಳಿದ್ರೆ, ನೀವು ಅವಾಗಲೇ ಹೇಳಿದ್ರಿ ಸ್ಕ್ರಿಪ್ಟೆಡ್ ಅಲ್ಲ, ಅದೆಲ್ಲ ಸುಳ್ಳು, ಆ ಥರ ಸ್ಕ್ರಿಪ್ಟ್ ಮಾಡಿ ಅಳೋಕ್ಕಾಗಲ್ಲ, ನಟನೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಬಟ್ ಆದರೆ ಅಶ್ವಿನಿ ಅವರಾಗಿರ್ಬೋದು ಮತ್ತೆ ಕಾಕ್ರೋಚ್ ಸುದ್ದಿ ಅವರಾಗಿರ್ಬೋದು, ಇವರು ಒಂದಷ್ಟು ಜನ ಕಂಟೆಸ್ಟೆಂಟ್ಸ್ ಬಿಫೋರ್ ಬಿಗ್ ಬಾಸ್ಗೂ